ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ ಗೋಕರ್ಣ. ಇವತ್ತು ನಾವಿದ್ದೀವಿ ನಮ್ಮ ಮುಕ್ತ ಗೋಶಾಲೆಯಲ್ಲಿ, ಬ್ರಹ್ಮಶ್ರೀ ದೈವರಥ ಗೋಶಾಲೆಯಲ್ಲಿ 5 ಮುಕ್ತ ಗೋಶಾಲಾ ವಿಭಾಗಗಳನ್ನು ಮಾಡಲಾಗಿದೆ. 4 ದೊಡ್ಡ ಹಸುಗಳಿಗಾಗಿ ಹಾಗೂ 5ನೇದು ಈ ಪುಟ್ಟ ಕರುಗಳಿಗಾಗಿ. ನೀವು ಇವತ್ತಿಲ್ಲಿ ನೋಡ್ಬೋದು ಎಲ್ಲರೂ ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಹೇಗೆ ಸ್ವಚ್ಛಂದವಾಗಿ. ಓಹೋ, ಕಾಳಗವೇ ನಡೆದಿದೆ ಇಲ್ಲಿ. ಗಣಪ, ಎಂಥ ಕಾಳಗ ನಡೆಸಿದ್ಯಾ? ಹಾಂ, ನೋಡಿ, ಗಣಪ ಮತ್ತು ಗಣಪ ಮತ್ತು ರವಿಚಂದ್ರ ಗಣಪ ಮತ್ತು ರವಿಚಂದ್ರ ಕಾಳಗ ನಡೆಸ್ತಿದ್ರೆ, ಇಲ್ಲಿ ನೋಡಿ ಬಲರಾಮಂಗೆ ಬೇಕಾ ಇದೆಲ್ಲ? ಹಾಂ, ಬಾಳೆಹಣ್ಣು ಕೊಟ್ಟರೆ ತಿನ್ಲಿಕ್ಕಾಗಲ್ಲ, ದಾಣಿ ಕೊಟ್ಟರೆ ತಿನ್ಲಿಕ್ಕಾಗಲ್ಲ. ಇದು ಜಗಿಯೋದು. ಹಾಂ, ಎಂತಕ್ಕದನ್ನೆಲ್ಲ ಜಗಿಯೋದು? ಯೋಗಿನಿ. ಬಲರಾಮ ನನ್ನ ಸೀರೆ ಜಗಿಯೋದು, ಬಲೆ ಜಗಿಯೋದು, ಬೇಡ್ದಿದ್ದದನ್ನ ತಿಂಬೋದು. ಇದೇ ಪ್ರೀತಿ ಅಲ್ದ ನಿಂಗೋಕೆ? ಬಲರಾಮ ನೋಡಲ್ಲಿ. ಹಾಂ, ಹೋಗಿ ಆಟ ಆಡಿ ಹಂಗೆ ಮಾಡ್ಲಕ್ಕಿಲ್ಲ, ಅದೆಲ್ಲ ತಿನ್ಲಕ್ಕಿಲ್ಲ. ಅಬ್ಬ ಇವನು ಗಣಪ. ಗಣಪ ಮತ್ತು ಬಲರಾಮ ಬೆಸ್ಟ್ ಫ್ರೆಂಡ್ಸು. ಕಿಲಾಡಿ ಮಾಡೋದ್ರಲ್ಲೂ ಫೈಟಿಂಗ್ ಮಾಡೋದ್ರಲ್ಲೂ. ಬಲರಾಮ ಓನಿ ಎಂತಿದ್ದು. ಇಲ್ಲಿ ನಾವೀಗ ಒಂದು ರಸಗೊಬ್ಬರದ ತೊಟ್ಟಿಯನ್ನು ಮಾಡಿದ್ದೀವಿ. ಇದಿಷ್ಟು ದಿನ ಇಲ್ಲಿ ಇರಲಿಲ್ಲ, ಇದು ಖಾಲಿ ಜಾಗ ಇತ್ತಾ. ಸೊ ಇವತ್ತಿಲ್ಲೇನೋ ಹೊಸ್ತು ಬಂದಿದೆಯಲ್ಲ, ಹಾಗಾಗಿ ಇವರೆಲ್ಲರಿಗೆ ಅದೊಂದು ಕುತೂಹಲ. ಎಂತ ಇದು ಹೊಸ್ತೇನೋ ಮಾಡಿದ್ದಾರೆ, ಇಲ್ಲೇನೋ ಹೊಸ್ತು ಹಾಕಿದ್ದಾರೆ ಅಂತ ಅದನ್ನು ತೆಗೆದು ತಿಂದು ನೋಡೋದು ಒಂದು ಕುತೂಹಲ ಅಷ್ಟೇ. ನಡೆಯಿರಿ, ಅಲ್ಲಿ ನೋಡಲ್ಲಿ ದಾಣಿ ಕೊಡ್ತಾಯಿದ್ದು, ನಡೆಯಿರಿ, ನೀರು ಕುಡೀರಿ ಅಲ್ಲವ. ಇಲ್ಲಿ ನೀವು ನೋಡ್ಬೋದು ಎರೆಗೊಬ್ಬರವನ್ನು ತಯಾರಿಸ್ಲಿಕ್ಕೆ ಇಲ್ಲಿ ಎರೆಹುಳುಗಳನ್ನು ತಂದಿಟ್ಟು ಒಂದು ತೊಟ್ಟಿ ಮಾಡಿದ್ದೀವಿ. ಈ ಎರೆಗೊಬ್ಬರದ ತೊಟ್ಟಿಗೆ ಬೇಲಿ ಮಾಡಿದ್ದೀವಿ, ಇಲ್ಲಾಂದರೆ ಈ ಮಕ್ಕಳು ಇದನ್ನೆಲ್ಲ ಹಾಳು ಮಾಡ್ತಾರಂತ. ಚ ನೋಡು, ಬಲೆ ಹರಿಯುವುದ ಇವನ್ನ. ಬಿಡ ತಿಂಬಲಿಲ್ಲ. ಈಗ ಈ ಬಲೆ ತಿನ್ನದಿದ್ದ ಹಾಗೆ ಇಲ್ಲಿ ಇನ್ನೊಂದು ಹಂಗಾರೆ ಬೇಲಿ ಕಟ್ಟಬೇಕಾಯ್ತು. ಬಲೆ ಇವ್ರ ಬಾಯಿಗೆ ಸಿಗದಿದ್ದ ಹಾಗೆ, ಬಲೆ ಇವರ ಬಾಯಿಗೆ ಸಿಗದಿದ್ದಂಗೆ ಇನ್ನೊಂದು ಬೇಲಿ ಕಟ್ಟಬೇಕಾಯ್ತು. ಹೌದಾ ಹಾಂ, ಅಲ್ದನ ಬಲರಾಮ? ಬಲೆ ಸಿಗದಿದ್ದಂಗೆ ಇನ್ನೊಂದು ಬೇಲಿ ಕಟ್ಟಬೇಕಾ ನಿಮಗೆ? ಹೌದಾ? ಹಾಂ, ಇವಳು ಶಾರದೆ. ನಡೀರಿ, ಅಲ್ಲಿ ನೋಡಿರಿ, ನೀರು ಕುಡಿಯಲು ನಡೀರಿ. ಆಚೆಗೆ ಓದು. ಇಲ್ಲ ನೋಡಿ, ಯೋಗಿನಿ ಮತ್ತು ರವಿಚಂದ್ರ ಫೈಟಿಂಗು. ಅಲ್ಲಿ ಕಲ್ಮರಿಗೆಯಲ್ಲಿ ನೀರು ಕುಡಿತಿದ್ದಾರೆ. ಹಾಂ, ಈಗ ಮತ್ತೆ ಶುರು ಆಯಿತು. ರವಿಚಂದ್ರ ಮತ್ತು ನಮ್ಮ ಗಣಪನ ಫೈಟಿಂಗ್. ಶ್ರಾವಣಿ ಓಡಿ ಬಂದ್ಲು. ಮತ್ತೆ ಅಲ್ಲ ಒಪ್ಪಲಿಲ್ಲ. ಇಲ್ಲಿ ನೋಡಿ, ನೀರು ಕುಡಿ, ದಾಣಿ ನೀರು ಕುಡಿ. ನಡಿ. ಇಲ್ಲಿ ಬಾರೆ ಯೋಗಿನಿ, ಬಾ ಇಲ್ಲಿ. ಯೋಗಿನಿ ಬಾ. ಎಂತಕ್ಕೆ ಲೋ ಫೈಟಿಂಗ್ ಮಾಡೋದು ಅಂತಕ್ಕೆ? ಹಾಂ, ಇಲ್ಲಿ ನೋಡಿಲ್ಲಿ ಗಣಪ ಎಂತದ ಬರ್ರಿ ಕಿಲಾಡಿ. ಇವಳು ಶ್ರಾವಣಿ ಅಂತಕ್ಕಂದ ಅಂಥದ್ದು. ನೀರು ಕುಡ್ದ್ಯಾ? ದಾಣಿ ತಿಂದ್ಯಾ? ಅಂತ ಗಣಪ ನೋಡು, ಮುದ್ದು ಮಾಡೋದು. ಗಣಪ ಹಾರಿಸ್ಬಿಡ್ತೀಯ ನನ್ನ? ಹಾರಿಸ್ಬಿಡ್ತೀಯ ನನ್ನ? ಓ ಗಣಪ, ನನ್ನನ್ನು ಹಾರಿಸ್ಬಿಡ್ತೀಯ ನೀನು? ಹಾರಿಸ್ಬಿಡ್ತೀಯ ನಾನು? ಹಾರಿಸ್ಬಿಡ್ತೀಯ ನನ್ನ? ಈಚೆ ಕೆನ್ನೆಗೊಂದು ಪಪ್ಪಿ. ಕಿಲಾಡಿ ಮಾಡ್ತೆ ನೀನು, ಬರೀ ಕಿಲಾಡಿ ಮಾಡ್ತೆ. ಎಲ್ಲರಿಗೂ ಆ ಬಲೆ ನೋಡೋದೇ ಒಂದು ಕುತೂಹಲ. ಯಪ್ಪ ಯಾರ ಜೊತೆಗೆ ಫೈಟಿಂಗ್? ಹಾಂ, ಅಲ್ಲಿ ಬಲರಾಮ ಕಣ್ಣಲ್ಲ, ಈಗ ಅವರಿಬ್ಬರದ್ದು ಈಗ ಅಲ್ಲಿ ಫೈಟಿಂಗ್ ಸ್ಟಾರ್ಟು. ಏನು ಹೊಸ್ತು ಕಾಣಲಿಕ್ಕಿಲ್ಲ. ಹೊಸ್ತು ಕಂಡು ಕೂಡಲೇ ಅದರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡೇ ಬಿಡುವ ಅಂತ, ಎಂಥದ್ದು ನೋಡಿಬಿಡುವ ಅಂತ. ದೀಪ ಎಷ್ಟು ದೊಡ್ಡವಳಾದ್ಲಲ್ಲ ದೀಪ?
ದೀಪನೂ ದೊಡ್ಡವಳಾಗ್ಬಿಟ್ಲು. ಇಲ್ಲಿ ಎಂತ ತಿಂತಿದ್ಯಾ ನೋಡಲ್ಲಿ, ಬಳ್ಳಿ ಕಚ್ಕೊಂಡು ಒಪ್ಪುದವ ಗಣಪ. ಹಾ, ಇವು ನೋಡು ಮರ ತಿಂತಿದ್ದೆ. ಇದು ಯಾವ ಮರ? ಔಷಧಿ ಗುಣ ಇದ್ದು ಹಾಕೊಂಡು ತಿಂತಿದ್ಯಾ? ಎಂತಕ್ಕೆ ತಿಂತಿದ್ದೆ ಈ ಮರನ? ನೋಡು ಹೆಂಗೆ ತಿಂತಿದ್ದಾಳಿ. ಆಯ್ತೆ, ಬಲೆಗೊಂದು ಬಲೆ ಹಾಕ್ಸ್ಬೇಕೀಗ. ನೋಡಿಲ್ಲಿ, ಬಲೆಗೊಂದು ಬೇಲಿ ಕಟ್ಸ್ಬೇಕು. ಎಲ್ಲರೂ ಬಲೆ ಜಗದು ಒಟ್ಟಿನಲ್ಲಿ ಇವತ್ತಿಗೆ ಈ ಬಲೆ ಇಲ್ದಿದ್ದಂಗೆ ಮಾಡಬೇಕು ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಇಲ್ಲಿ ನೋಡು, ಆಲ್ರೆಡಿ ಬಲೆ ತೂತು ಮಾಡಾಯ್ತು ಕಚ್ಚಿ. ಡಾಕ್ಟ್ರಿಗೆ ಹೇಳಬೇಕೆ, ಬಲೆಗೆ ಒಂದು ಬೇಲಿ ಕಟ್ಲಿಕ್ಕೆ ಹೇಳ್ಬೇಕೀಗ. ಇದಾಗೋದಲ್ಲ ಹೋಗೋದಲ್ಲ. ಗಣಪ ನೋಡು ಹ್ಯಾಂಗೆ ಜಗತ್ತಿದ್ದಾಳಿ. ತಿಂಬಲಾಗ್ದ ಅದನ್ನೆಲ್ಲ ನಿಂಗೆ ಎಂಥದ ಈ ನಮ್ನೆಯಲ್ಲಿ ದಾಣಿ, ನೀರು, ಹಣ್ಣು. ಹಾಂ ಶಾಂತಿ, ಅದು ಜಮ್ನೆಳ್ಳ ಅಂತಂದ ನೋಡು ನಾಗರಾಜ. ತರ್ಲಿಕ್ಕೆ ಹೇಳಿದ್ನಪ್ಪ, ತಂದಿರ್ಬೋದು ನೋಡು. ಅಂದಾಗೆ ವಿಡಿಯೋದಲ್ಲಿ ನೋಡಿಕೊಂಡು ಓಹೋ ಯಾಕೆ ಏಕವಚನದಲ್ಲಿ ಕರಿತಿದ್ದೀರಾ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ. ಪ್ರೀತಿಯಿಂದ ಇಲ್ಲಿ ಹಾಗೆಯೇ ಕರೆಯೋದು, ಪ್ರೀತಿಯಿಂದ ಹಾಗೆಯೇ ಮಾತಾಡಿಸೋವಂಥದ್ದು. ಇಲ್ಲಿ ಅದು ಅಗೌರವವಾಗಿ ಅಥವಾ ಹಾಗಂತಲ್ಲ, ಪ್ರೀತಿಯಿಂದವೇ ಹಾಗೆ ಕರೆಯೋದು. ಬಹುಶಃ ನಾನು ನಾಳೆಯಿಂದ ಶಾಂತಿಯವರೇ ಅದನ್ನು ತನ್ನಿ ಅಂದರೆ ಅವಳಿಗೆ ಅಯ್ಯೋ ಮೇಡಮ್ ಯಾಕೆ ಏನಾಯಿತು, ಕೋಪ ಬಂತ ನನ್ನ ಮೇಲೆ, ಅಥವಾ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ತೀರಾ ಅದು ಅನ್ಯೂಶ್ವಲ್ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ಆಡು ಭಾಷೆಯಲ್ಲಿ, ಇಲ್ಲಿಯ ಪದ್ಧತಿಯಲ್ಲಿ ಈವನ್ ನಾವು ತಂದೆ ತಾಯಿಯರಿಗೂ ನಾವು ನೀವು ಅಂತ ಇಲ್ಲಿ ಕರೆಯಲ್ಲ. ಅದರ ಅರ್ಥ ನಾವು ತಂದೆ ತಾಯಿಯರಿಗೆ ಗೌರವ ಕೊಡಲ್ಲ ಅಂತಲ್ಲ. ಇಲ್ಲಿಯ ಒಂದು ಪದ್ಧತಿ, ಇಲ್ಲಿಯ ಪ್ರಾಕ್ಟೀಸ್ ಆಗಿರೋ ಅಂಥದ್ದು ಅಲ್ದನಾ ಬರಮ್ಮ. ಹಾಗೆ ಈ ಬಿಸಿಲು ನೋಡಿ, ಇದು ಅವರ ಸೂರ್ಯನಾಡಿ ಅಂತ. ದೇಸಿ ಹಸುಗಳು ಯಾಕೆ ವಿಶೇಷ ಅಂತಂದರೆ ಅವರಲ್ಲಿ ಸೂರ್ಯನಾಡಿ. ಓ ದೀಪ ಬಾ, ದೀಪ ಬಾ, ದೀಪ ಬಾ. ನೋಡಿ ದೀಪ ತಾನೇ ಅಂತ ಗೊತ್ತು ಅವಳಿಗೆ ಅಲ್ದನೇ. ದೊಡ್ಡಾಗೋದೆ ದೀಪ ನೀನು. ಹೌದು ಹೌದು ದೀಪ. ಹಾಂ ಇಲ್ಲೇ ಒಳಗೆ ತಗೋ. ಅದು ಬಂದೆ ನೋಡಿ, ನಿಂಗಳಿಗೆಲ್ಲ ಹಣ್ಣು ಬಂತು. ಬನ್ನಿ ಇಲ್ಲಿ, ಬಲೆಗಿಲೆ ತಿಂಬುದು ಬೇಡ, ಹಣ್ಣು ಕೊಡ್ತೆ. ಅಡ್ಡಿಲ್ಲ, ಥ್ಯಾಂಕ್ ಯು. ಹಣ್ಣು 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 ಯಾರಿಗೆ ಬೇಕು ಹಣ್ಣು? ಜಮ್ನೆಳ್ಳೆ ಹಣ್ಣು. ಬನ್ನಿ 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 ಎಲ್ಲ ಬನ್ನಿ ಬನ್ನಿ. ನಿಮಗೂ ಬೇಕಾ ಜಮ್ನೆಳ್ಳೆ ಹಣ್ಣು? ರುಚಿ ಇರ್ತದೆ. ಬಾರೋ 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 ದೀಪ ಬಾ. ಅಂತದ ಬಾ ಬುದ್ಧಿವಂತ. ಅವರಿಗೆಲ್ಲ ಹಣ್ಣು ಕೊಟ್ಟೆ ಕರ್ಕೊಬರ್ಬೇಕೇನು. ಬಾ ಬಾ ಶ್ರಾವಣಿ. ನೋಡಿ ಇಲ್ಲಿ ಈ ಗಣಪ ಮತ್ತು ರಾಮ ತಗೊಳ್ರ ಹಣ್ಣು ತಿನ್ನಿ. ಈ ಹಣ್ಣು ತಿನ್ನಿ. ನೋಡಲ್ಲ ಎಲ್ಲರೂ ತಿಂತಾಯಿದ್ದ. ಚಲೋ ನೀರಿರ್ತು, ತಿನ್ನೋಡ. ಈ ಹಣ್ಣಿನ ಸೀಸನ್ನು ಇವರಿಗೆಲ್ಲ ಹೊಸ್ತು, ಮಕ್ಕಳಲ್ವಾ. ಹೋದ ವರ್ಷ ಈ ಸೀಸನಲ್ಲಿ ಅವ್ರು ತಿಂದಿಲ್ಲ ಅದನ್ನು. ಕಟ್ ಮಾಡಿಕೊಡ್ಲಾ? ತಗೋ. ಬಾರೆ ಸುಮಂಗಲ. ಸುಮಂಗಲ ಬಂದರೆ ಬೇರೆಯವರೆಲ್ಲ ಹೆದರ್ತಾರೆ. ರುಚಿ ಇದ್ದ ಹಣ್ಣು, ರುಚಿ ಇದ್ದ. ತಿನ್ನು. ಅಲ್ಲೆಲ್ಲ ಹೊರಟೆ ನೀನು ಸುಮಂಗಲ. ಬಾ ಇಲ್ಲಿ, ಬಾರೆ ಬಾ ಬಾ. ಇದು ಶಾರದೆ ಬಾ. ಶಾರದಾ ಶ್ರಾವಣ ಮಾಸದಲ್ಲಿ ಹುಟ್ಟಿದವಳು, ಹಾಗಾಗಿ ಶಾರದಾ ಅಂತ ಹೆಸರಿಟ್ಟಿದ್ದು. ತಿನ್ನು ತಿನ್ನು. ಇಲ್ಲಿ ಬಾ, ಇಲ್ಲಿದ್ದು ರಾಶಿ ಇದ್ದು. ಎಲ್ಲರೂ ಬನ್ನಿ. ಬಲರಾಮ ಚಲೋ ಇದ್ದ. ತಗೊಳ ತಿನ್ನೆ, ತಿನ್ನು. ಬಾ. ಯಾರು? ಶ್ರಾವಣಿ ಬಾ. ಇಲ್ಲಿದ್ದು ಇಲ್ಲಿದ್ದು ಬಾ. ಇಲ್ಲಿದ್ದು ಬಾ. ತಿನ್ನು 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 ತಿನ್ನು. ಹಾಂ, ನೀ ಇಲ್ಲೆಂತ ತಿಂತಿದ್ಯಾ? ಹಾಂ, ಹಣ್ಣು ತಿನ್ನು ಅಂದ್ರೆ ನೋಡು ಅಲ್ಲಿ ಹೊಯ್ಕೊಂಡು ಸಗಣಿ ತಿಂದು. ನಿಂಗೆ ಜಂತು ಔಷಧಿ ಯಾವಾಗ ಹಾಕೋದು ನೋಡೋಕ್ಕತ್ತು.
ಇವರಿಗೆಲ್ಲರಿ ನಾವು ತಾರೀಕು ಇಟ್ಕೊಂಡು ಜಂತು ಔಷಧಿ ಹಾಕ್ತೇವೆ ಆಯಿತಾ. ಹೋಗಲ್ಲ, ಹಣ್ಣು ತಿನ್ನು, ಹಣ್ಣು ಸಗಣಿ ಎಲ್ಲ ತಿನ್ನಲಾಗ ಮುಳ್ಳು. ಸಾಧಾರಣ ಜಂತು ಔಷಧಿಯನ್ನು ಹಾಕ್ತಾಯಿದ್ರೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆರಾಮಾಗಿರುತ್ತೆ. ಚಲೋ ಇದ್ದ ಬಲರಾಮಂಗೆ ಇಷ್ಟ ಆಗುತ್ತೆ ಹಣ್ಣು. ರುಚಿ ನೋಡಿ ಇದ್ದಿಲ್ಲಲ್ದ ನೀನು. ದೀಪ ತಿನ್ನು, ದೀಪ ಹಣ್ಣು ನಿಂಗೂ ಹೊಸ್ತೇ ಇದು, ತಿನ್ನು. ಉಂಟು, ನೀನು ನನ್ನ ಕೈಯೇ ತಿಂತೀಯ. ಹಣ್ಣು ತಿನ್ನು, ಹಣ್ಣು ತಿನ್ನು, ತಿನ್ನು, ಹಣ್ಣು ತಿನ್ನು. ನೋಡಲ್ಲಿ ಶ್ರಾವಣಿ ತಿಂತಾಯಿದ್ದು, ಎಲ್ಲರೂ ತಿಂತಿದ್ದ. ತಿನ್ನು. ಸೊ ದೇಸಿ ಹಸುಗಳಲ್ಲಿ ಈ ಸೂರ್ಯನಾಡಿ ಅನ್ನೋದು ಇರುತ್ತೆ. ಸೊ ಬಿಸಿಲಿನಲ್ಲಿ ಅವು ಬಂದಾಗ ಅದು ರೀಚಾರ್ಜ್ ಆಗುತ್ತೆ. ಅದು ರೀಚಾರ್ಜ್ ಆದಮೇಲೆ ಅವರಿಂದ ಒಂದು ರೇಡಿಯೇಷನ್ ಬರುತ್ತೆ. ಅದು ರೇಡಿಯೇಷನ್ ಅನ್ನೋ ಶಬ್ದ ತಪ್ಪಾಗಿರ್ಬೋದು, ಬಟ್ ಆ ಒಂದು ಹೀಲಿಂಗ್ ಎನರ್ಜಿ, ಆ ಒಂದು ಆರಾ ಏನು ಕ್ರಿಯೇಟ್ ಆಗುತ್ತಲ್ವ, ಸೊ ಅದು ದೇಸಿ ಗೋವುಗಳನ್ನು ವಿಶೇಷವಾದ ಒಂದು ಮಹತ್ವವನ್ನು ಪಡೆದುಕೊಳ್ಳೋ ಥರದಲ್ಲಿ ಮಾಡುತ್ತೆ. ಈಗ ಗಣಪ ಬಂದ, ತಿನ್ನು, ತಿನ್ನು. ಬಲರಾಮ ಅಷ್ಟು ತಿಂಜ, ನೀನು ತಿನ್ನು, ನಿಂಗೂ ಇಷ್ಟ ಆಗ್ತದೆ, ತಿನ್ನು ನೋಡು ನೀನು. ರುಚಿ ಇದ್ದ ಬಲರಾಮ, ನೋಡು ಹೆಂಗೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಿದ್ದ ಬಲರಾಮ. ಬಿದ್ದೋತ್ತಲ್ಲ ಬಾಯಿಂದ. ಥೋ ಈಗ ಇವಳು ಬಂದರೆ ಎಲ್ಲರೂ ಓಡಿಸ್ತಾಳೆ ಅಲ್ದನೆ. ಯೋಗಿನಿ ಯೋಗಿನಿ ಇವಳು ವಿಶ್ವ ಯೋಗ ದಿನಾಚರಣೆ ದಿನ ಹುಟ್ಟಿದ್ದು ನಮ್ಮ ಯೋಗಿನಿ. ಎಂತದ ಗಣಪ ಬನ್ನಿ, ಎಲ್ಲರೂ ತಿನ್ನಿ ಹಣ್ಣು. ಮಮ್ಮ ಹಣ್ಣು ತಿನ್ನೋದು ಬಿಟ್ಕೊಂಡು ನನ್ನ ತಲೆ ಗುದ್ದಿದ್ರೆ ನೀನು. ಅಲ್ಲಿ ನೋಡು ಆ ಬುದ್ಧಿವಂತನ ತಲೆ ಎಲ್ಲೋ ಹೊಕ್ಕುಶ್ ಕಡೆ ಅಂತದೋ ತಿಂಬೋದು. ನೋಡು ಆ ಬಲರಾಮನ್ ನೋಡು, ಊಡ್ಸೋದ ಬೇರೆಯವ್ರನ್ನ. ಥೋ ಹಾಗೆಲ್ಲ ಮಾಡಲಾಗ್ದ, ಕೆಟ್ಟ ಬುದ್ಧಿ ಮಾಡಲಾಗ್ದ ಬಲರಾಮ. ಶ್ರಾವಣಿ ನೀ ತಿನ್ನೆ ಮಗ. ಗಣಪ ಕಿಲಾಡಿ ಆಗ್ಬಿಟ್ಟದ. ಎಲ್ಲರೂ ಬರೀ ಕಿಲಾಡಿ ಮಾಡ್ತಾರೆ ನಿಂಗೆ, ಎಲ್ಲವ. ತಿನ್ನು ಮಗ ಬಾ, ನಿಂಗೆ ಓಡಿಸಿದ್ನಾ ಬಲರಾಮ, ನೀ ಹೆದ್ರಾಡ ತಗೋ. ತಿನ್ನು. ದೀಪಂಗೆ ಸಿಟ್ಟು ಬಂದೋಯ್ತು ಪಾಪ, ಬಲರಾಮ ಓಡಿಸ್ಬಿಟ್ಟಾಳೆ. ಇಲ್ಲಿ ನೋಡಿ ಕೊಚ್ಚುತ್ತಿದ್ದ ನನಗೆ. ಇದೆ ಕೋಚುತ್ತಿದ್ದ, ಈ ಕಡೆ ಬಾ ನೋಡು, ಕೋಚುತ್ತಿದ್ದ ನನಗೆ. ಹೇಳ್ಕೊಡ್ತೆ ನಿಂಗೆ, ಎಲ್ಲರ ಹತ್ರ ಹೇಳ್ಕೊಡ್ತೆ. ನಂಗೆ ಕೊಚ್ಚುತ್ತೀಯಾ ಹಾಂ ಕಿಲಾಡಿ ಕಿಟ. ನೋಡು ಕೊಚ್ಚದ್ದು ನನಗೆ. ನಾನು ತಿನ್ನಾಡ್ದ, ಹಣ್ಣು ತಿನ್ನ ಮಂಗನ. ಮಂಗನ ಅಂತ ಸುಮಂಗಲ ಬುದ್ಧಿವಂತಗೆ ಅಂತಕ್ಕೆ ಹಂಗೆ ಮಾಡ್ತೆ ನೋಡು. ನನ್ನ ಕೈ ತಿಂಬುದು. ಎಲ್ಲಿ ಕರ್ಕೊಂಡು ಹೋಗ್ತೆ ನನ್ನ, ಎಲ್ಲಿಗೆ? ಹಣ್ಣು ತಿನ್ನೋಳಿ, ಹಣ್ಣು ತಂದು ಕೊಟ್ಟರೆ ನಿಂಗೆ ನೋಡು ಗಣಪ ನಿಂಗೆ ಮುದ್ದು ಮಾಡೋದು ಹೆಚ್ಚಾತ ನಿಂಗೆ. ಶೀ ಗಣಪ ಈಗಲ್ಲಿ ಸೀರೆ ತಿನ್ಲಿಕ್ಕೆ ಜಗಳ ಅಲ್ಲಿ ನೋಡಿ. ಸುಮಂಗಲ ಮತ್ತು ಗಣಪಂಗೆ ಸೀರೆ ಯಾರು ತಿನ್ನು. ಹಾಂ ಬಲರಾಮ ಸಾಕು ನೀ ತಿಂದದ್ದು, ಮತ್ತು ಹೊಟ್ಟೆ ನೋಯ್ತು ಕಡೆಗೆ. ಎಷ್ಟೆಲ್ಲ ತಿಂದಿಯಲ್ಲ, ಈಗ ಬೇರೆಯವೆಲ್ಲ ತಿನ್ನಲಿ. ಬಾ ಗಣಪ, ನೀ ಸೀರೆ ತಿಂದು ಸಾಕು, ಹಣ್ಣು ತಿನ್ನು. ಕೆಲಸ ಮಾಡುವ, ಈ ಹಣ್ಣನ್ನು ದಾಣಕ್ಲಿಗೆ ಹಾಕಿಡುವ, ಇಲ್ಲ ಅಂತಂದರೆ ಕೆಳಗೆಲ್ಲ ಹೊತ್ತಾಕೊಂಡು ವೇಸ್ಟ್ ಮಾಡ್ತಾ. ದಣಕ್ಲಿ ಹಾಕುವ. ಬನ್ನಿ ದಣಕ್ಲಿಂದ ತಿನ್ನಿ ನಿಂಗೆ. ಥೋ ಶ್ರಾವಣಿ, ನಂಗೆ ಹೋಪಲ್ ಜಾಗ ಬಿಡ, ದಣಕ್ಲಿಗೆ ಹೋಪಲ್ ಜಾಗ ಬಿಡ. ತಡೆ. ಹಾಂ ಇಲ್ಲಿ ತಿಂತ್ರಾ, ಇಲ್ಲಿ ಇಡ್ತೆ. ಈಗ ಬಿದ್ದರೂ ವೇಸ್ಟ್ ಆಗ್ತಿಲ್ಲ, ಅಲ್ಲೇ ಇರ್ತ. ಹಾಗೆ ನಮ್ಮ ಇದು ಕರುಗಳದ್ದು ಮುಕ್ತ ಗೋಶಾಲೆ ಆದರೆ ಅಲ್ಲಿ ನೋಡಿ
ದೊಡ್ಡ ಹಸುಗಳ ಮುಕ್ತ ಗೋಶಾಲೆನ ಇಲ್ಲಿಂದ ಒಂದು ನೋಟ ನೀವು ನೋಡ್ಬೋದು. ಅಲ್ಲೆಲ್ಲ ಓಡಾಡಿಕೊಂಡು ಫ್ರೀಯಾಗಿ ಕೆಲವೊಂದು ಮಲಗಿದೆ, ಕೆಲವೊಂದು ರೆಸ್ಟ್ ಮಾಡ್ತಿದೆ. ಇವು ದೊಡ್ಡ ಹಸುಗಳ ಮುಕ್ತ ಗೋಶಾಲೆ, ಕರುಗಳ ಮುಕ್ತ ಗೋಶಾಲೆ. ಕರುಗಳಿಗೆ ಇಲ್ಲಿ ಯಥೇಚ್ಛವಾಗಿ ನೀರು, ಆಹಾರ ಎಲ್ಲ ಇರುತ್ತೆ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ತಿಂದು ಆಟ ಆಡಿಕೊಂಡು ಖುಷಿಯಿಂದ ಇರ್ತವೆ ಇಲ್ಲಿ. ನೋಡಿ ಈಗ ತಿಂದಾಯ್ತಲ್ಲ, ಈಗ ಒಂದು ಸ್ವಲ್ಪ ಪ್ಲೇ ಟೈಮ್. ಈಗ ತಿಂದಿದ್ದನ್ನು ಕರಗಿಸ್ಕೋಬೇಕಲ್ಲ. ನೋಡಿ ಅಲ್ಲಿ ಓಡುದು. ತಿಂದಿದ್ದನ್ನು ಕರಗಿಸ್ಕೊಳ್ಳಿಕ್ಕೆ ಓಡೋದು. ಇಲ್ಲೆಲ್ಲ ಸ್ವಲ್ಪ ಜೋಳದ ಹುಲ್ಲನ್ನು ಹಾಕಿಟ್ಟಿರೋದು ಅವಕ್ಕೆ ಆಟ ಆಡಲಿಕ್ಕೆ ಅಂತ. ಫೈಟಿಂಗ್ ಮಾಡೋಲಿಲ್ಲ ಸುಮಂಗಲ, ಮಾಡೋಲಿಲ್ಲ ಫೈಟಿಂಗ. ಥೋ ಇದು ನೋಡು, ಹುಲ್ಲಿನ ಪಿಂಡಿಲಿ ಒಂದು ದಾರ ಇದ್ದು, ಇದು ಕಾಟನ್ ದಾರನೇ, ಆದರೆ ಇದೊಂದು ಆಟ. ಓಕೆ, ಕಾಟನ್ ದಾರ ಹಿಡ್ಕೊಂಡು ತಿನ್ಬೋದು. ಅಲ್ಲ ಅಷ್ಟೆಲ್ಲ ಹುಲ್ಲಿದ್ದು, ಅದ್ರ ಮೇಲೆ ನಿಂಗೆ ಇದೇ ಬೇಕಾ? ಹಾಂ ತಗ. ಕಾಟನ್ ದಾರ ಇದ್ದದಕ್ಕೆ ಇದೇನೋ ಬೇರೆ ಸ್ಪೆಷಲ್ ಫುಡ್ಡು ಅಂತ ಅಂದ್ಕೊಳ್ತಿರ್ಬೇಕು. ಹುಲ್ಲು ಕಾಟನ್ ದಾರದ ಜೊತೆ ಇದು ಕಟ್ಕೊಂಡಿರೋದು. ಹೀಗೆ ಹೊಸ್ತು ಕಂಡದೆಲ್ಲ ಈ ಚಿಕ್ಕ ಮಕ್ಕಳು ಹೇಗೆಲ್ಲ ಸಿಕ್ಕದನ್ನ ಬಾಯಿಗೆ ಹಾಕ್ತಾರಲ್ವ, ಹಾಗೆ ಇವುಗಳು ಹೊಸ್ತು ಏನು ಸಿಕ್ಕಿದ್ರೂ ಅದನ್ನ ಬಾಯಿಗೆ ಹಾಕೋದು. ಘನ ದಾರಾಗಿತ್ತು. ಇದನ್ನು ಪೂರಾ ಗಂಟು ಮಾಡಿ, ಅಲ್ಲಿ ನೋಡು ಫೈಟಿಂಗ ಹೇಗೆ. ಎಲ್ರಿಗೂ ಇದು ಒಂದು ನೋಡ್ಕೊಳಕ್ಕಾಗ್ತು. ಇಲ್ಲೆಂತ ನಾ ಮಾಡ್ತಿದ್ನಪ್ಪ ಹೇಳಿ ಅಲ್ದಲ್ಲ, ಇದೆಂತ ಮಾಡ್ತಿದ್ದೆ ನಾನು ಹೇಳಿ ಅಲ್ದ ನಿಂಗೆ? ಹಾಂ ಬರೀ ಮಳ್ಳಾಟ. ಸರಿ ಆಯ್ತು, ನಾನು ಹೊರಡ್ತೆ ಕ್ಲಿನಿಕ್ಕಿಗೆ ಹೋಗ್ತೆ, ತಡ ಆಯ್ತು. ಸೊ ವೀಕ್ಷಕರೇ, ಇದೇ ಬರುವಂತಹ ಸಂಕಷ್ಟಹರ ಚತುರ್ಥಿ ದಿನ ಮತ್ತೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ನಡೆಯಲಿದೆ. ಧೂಳಿಗೆ ಸಾರಿ. ಗಣಪ ಬಿಡು, ನೀವು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಬೋದು. ಹಾಗೆ ಇವತ್ತಿನ ದಿನ ಒಬ್ಬರ ಮಾಸಿಕದ ಪ್ರಯುಕ್ತ ಎಲ್ಲ ಹಸುಗಳಿಗೆ ಗೋಗ್ರಾಸವನ್ನು ನೀಡುವಂಥ ಒಂದು ಇದನ್ನು ಹಮ್ಮಿಕೊಂಡಿದ್ವಿ. ಅಂದರೆ ಮುಖ್ಯವಾಗಿ ತಾಯಿ ಮತ್ತು ಕರುವಿಗೆ ಕೊಡುವಂಥದ್ದು. ಅದರ ಜೊತೆಯಲ್ಲಿ ಎಲ್ಲ ಹಸುಗಳಿಗೂ ಇವತ್ತು ಅವರ ಒಂದು ಮರಣೋತ್ತರವಾದಂಥ ಮಾಸಿಕ ಅಂತ ಮಾಡ್ತಾರೆ, ತಿಂಗಳ. ಸೊ ಆ ಮಾಸಿಕದ ಪ್ರಯುಕ್ತ ಇವತ್ತು ಅವರಿಗೆ ಗೋಗ್ರಾಸವನ್ನು ನೀಡಲಿಕ್ಕೆ ಅವರ ಕುಟುಂಬದವರು, ಅವರ ಮಕ್ಕಳು ಹೇಳಿದರು. ಹಾಗಾಗಿ ಇವತ್ತು ಅದರ ವ್ಯವಸ್ಥೆ ಕೂಡ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಒಳ್ಳೆಯದಾಗಲಿ, ಅವರಿಗೆ, ಅವರ ಕುಟುಂಬದವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಅವರು 1 ವರ್ಷಕ್ಕಾಗುವಷ್ಟು ಹಸುವಿನ ಆರೈಕೆಯ ಒಂದು ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದ. ಹಾಗೆ ಅಷ್ಟೇ ಅಲ್ಲದೆ ತುಂಬ ಜನ, ಹಲವಾರು ಜನ ಮಕ್ಕಳ ಬರ್ತಡೆಗಾಗಿ, ವಿವಾಹ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ, ಮನೆಯಲ್ಲಿರುವ ಹಿರಿಯರ ಆರೋಗ್ಯಕ್ಕಾಗಿ ಮತ್ತು ಯಾರ್ಯಾರು ತೀರಿಕೊಂಡಂತಹ ಹಿರಿಯರಿದ್ದಾರೆ ಅವರ
ನೆನಪಿಗಾಗಿ ನೀವು ಕಾಣಿಕೆಯನ್ನು ಕೊಡ್ತಾ ಇದ್ದೀರಾ. ತುಂಬ ಸಂತೋಷ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಗೋಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಗೋಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾಕಾಲ ಆನಂದ, ಆರೋಗ್ಯ, ಐಶ್ವರ್ಯ ಹಾಗೂ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲೇ ತನಕ ನಮಸ್ಕಾರ.